यच्छक्तयो वदतां वादिनां वै विवादसंवादभुवो भवन्ति कुर्वन्ति तेषां पुनरात्ममोहं तस्मै नमोऽनन्तगुणाय भूम्ने श्रीर्यत्र रूपिण्युरुगाय पादयोः करोति मानं बहुधा विभूतिभिः ह्रीङ्कश्रितायाः कुसुमाकरानुगैः विगीयमाना प्रियकर्म गायति देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानुच्युरुदेहगीतः संसार आधावति कालतन्त्रः यस्वानुभावमखिलश्रुतिसारमेकम् अध्यात्मदीपमतितीर्षतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिका भुवि भावुकाः। श्रीगुरुभ्यो नमः। भगवता व्यासेन प्रणीतं तत्पुत्रेण वैयासकिना शुकेन ब्रह्मरातेन विष्णुराताय परीक्षिते उपदिष्टं वयमपि पामराः श्रोतुकामाः अत्र खलु घटामहे। तत्र द्वितीये स्कन्धे अष्टमे अध्याये इदानीं 14 श्लोकः, ಎರಡನೇ ಸ್ಕಂದದ 8ನೇ ಅಧ್ಯಾಯದ 14ನೇ ಶ್ಲೋಕः अत्र निरूप्यते। राजा परीक्षित एवं शुकं पप्रच्छ, भागवतम् इदं तथा प्रथयस्व यथा अहं मम मनः निस्सङ्गं कृत्वा कृष्णे निवेश्य कलेबरमिदं प्राकृतं त्यक्ष्ये। शृण्वतः मम अन्येषां सर्वेषां च मनांसि कृष्णः अनतिदीर्घेण कालेन प्रविशते। कर्णरन्ध्रेण मनः प्रविश्य स्वभक्तानां मनस्सरोरुहं सः शोधयति। यथा शरदृतुः जलं शोधयति, हृदये च निर्मलीभूते साधकः सर्वानपि क्लेशप्रकारान् परित्यज्य कृष्णपादमूलं नैव परित्यक्तुमिच्छति। यथा पान्थः कश्चन दीर्घप्रयाणानन्तरं स्वशरणं प्राप्य तत् शरणं न मोक्तुम् इच्छति, तथेति। अथात्र अन्यः अनुयोगः परीक्षिता विष्णुरातेन ब्रह्मरातं शुकाचार्यं प्रति क्रियते। यस्मिन् कर्मसमावापो यथा येनोपदृश्यते गुणानां गुणिनां चैव परिमाणं सुविस्तरम् इति। ಶುಕಾಚಾರ್ಯ ಕಥೆಯನ್ನು ಹೇಳಿತೊಡಗಿದಾಗ ಪರೀಕ್ಷಿತ ಅದನ್ನೆಲ್ಲ ವಿವರವಾಗಿ ಕೇಳ್ತಾ ಇದ್ದಾನೆ. ಈ ಅಧ್ಯಾಯದಲ್ಲಿ ನಾವು ಆರಂಭದಿಂದಲೂ ನೋಡ್ತಾ ಇರುವುದು
ಆ ಪರೀಕ್ಷಿತ ಮಾಡಿದ ಪ್ರಶ್ನೆಗಳನ್ನೇ ನೀವು ಹೇಳ್ತಿರುವ ಭಾಗವತವನ್ನ ಕೇಳಿ ಕೇಳಿ ನನ್ನ ಮನಸ್ಸು ನಿರ್ಮಲವಾಗಿ ಮುಂದೆ ನಾನು ಭಗವಂತನ ಪಾದಕಮಲವನ್ನು ಸೇರುವಂತಾಗಲಿ, ಹಾಗೆ ನೀವು ನನಗೆ ಭಾಗವತವನ್ನು ಉಪದೇಶ ಮಾಡಿರಿ ಅಂತ ಕೇಳ್ಕೊತಾ ಇದ್ದಾನೆ. ಈಗ 14ನೇ ಶ್ಲೋಕವನ್ನ ನಾವು ನೋಡ್ಲಿಕ್ಕೆ ತೊಡಗಿದ್ದೀವಿ. ಪುಣ್ಯಕರ್ಮಗಳನ್ನ ಮಾಡುವವರು ಯಾರು, ಮತ್ತೆ ಆ ಪುಣ್ಯಕರ್ಮಗಳನ್ನ ಸ್ವೀಕಾರ ಮಾಡುವವನು ಯಾರು, ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದ ತತ್ವಗಳ ಪರಿಮಾಣ ಎಷ್ಟು, ಅವುಗಳ ಅಭಿಮಾನಿ ದೇವತೆಗಳ ಸಾಮರ್ಥ್ಯ, ಅವರ ತಾರತಮ್ಯ ಇತ್ಯಾದಿಗಳನ್ನು ಕೂಡ ನಾನು ಕೇಳಬೇಕು ಅಂತ ಬಯಸಿದ್ದೇನೆ. ನೀವು ನನಗೆ ಅದೆಲ್ಲವನ್ನು ಕೂಡ ಹೇಳಿರಿ ಅಂತ ಕೇಳ್ತಿದ್ದಾನೆ. ಶ್ಲೋಕವೇ ಬಹಳ ವಿಚಿತ್ರವಾಗಿದೆ. ಯಸ್ಮಿನ್ ಕರ್ಮ ಸಮಾವಾಪಃ ಅನ್ನುವ ಶ್ಲೋಕ. ಸರಳವಾದ ಒಂದು ಅರ್ಥ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಏನೋ ಒಂದು ಮಾರ್ಗದರ್ಶಿ ಸೂತ್ರ ಹೇಳಿದ್ದಾರೆ, ಅದಕ್ಕನುಗುಣವಾಗಿ ನಾವೇನೋ ಕೇಳಿ ಮುಗಿಸಿದೆವು. ಆದರೆ ಕರ್ಮ ಸಮಾವಾಪ ಮತ್ತೆ ಉಪಗ್ರಹಣ ಇತ್ಯಾದಿ ಶಬ್ದಗಳೇನಿವೆ ಅವು ಏನನ್ನು ಹೇಳ್ತವೆ, ಯಾವ ವಿಷಯವನ್ನು ಕುರಿತು ಹೇಳ್ತವೆ ಅಂತಲೇ ಸ್ಪಷ್ಟ ಆಗೋದಿಲ್ಲ. ದೇವತೆಗಳು, ಮನುಷ್ಯರು ಮೊದಲಾದ ಯೋನಿಗಳು ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳ ಫಲವಾಗಿ ಬರ್ತವೆ ಅಂತನ್ನೋದು ಸರಿ. ಆಯಾ ಯೋನಿಗಳನ್ನು ಪ್ರವೇಶ ಮಾಡುವ ಜೀವ ಮತ್ತು ಆ ಜೀವರ ಗುಂಪಿನಲ್ಲಿ ಯಾವ ಯಾವ ಜೀವರು ಯಾವ ಯಾವ ಯೋನಿಯನ್ನ ಪಡೆಯುವುದಕ್ಕಾಗಿ ಯಾವ್ಯಾವ ಥರದ ಕರ್ಮಗಳನ್ನು ಮಾಡ್ತಾರೆ, ಕರ್ಮಗಳನ್ನು ಸ್ವೀಕಾರ ಮಾಡ್ತಾರೆ ಅಂತ ಒಂದು ಅರ್ಥ ಈ ಕನ್ನಡದ ಅನುವಾದದಲ್ಲಿ ಒಂದು ಅರ್ಥ ಕಾಣಿಸ್ತದೆ. ಯಸ್ಮಿನ್ ಕರ್ಮ ಸಮಾವಾಪಃ ಅಂತ ಶ್ಲೋಕ ಇದೆಯಲ್ಲ, ಅದಕ್ಕೆ ಗುಣಾನಾಂ ಸತ್ವಾದೀನಾಂ ಪರಿಣಾಮಂ ದೇವರೂಪಂ ಇಚ್ಛತಾಂ ದೇವಾದಿರೂಪಂ. ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ ಗುಣಗಳು, ಆ ಗುಣಗಳ ಪರಿಣಾಮವಾಗಿ ದೇವಾದಿ ರೂಪಗಳು ಬರ್ತಾವಲ್ಲ, ಆ ದೇವಾದಿ ರೂಪವನ್ನು ಪಡೆಯುವಂಥ ಜೀವರು ಅವರೇ ಗುಣಿಗಳು. ಅವರ ನಡುವೆ ಕರ್ಮಣಾಂ ಪುಣ್ಯಪಾಪಾನಾಂ ಸಮವಾಯ ಸಮುದಾಯ, ಯಸ್ಮಿನ್ ಕರ್ಮ ಸಮಾವಾಯ ಅಂತ ಒಂದು ಕಡೆ ಪಾಠ ಇದೆ. ಸಮಾವಾಯ ಅಥವಾ ಸಮವಾಯ ಅಂತಲೂ ಒಂದು ಪಾಠ ಇದೆ. ಸಮವಾಯ ಅಂದ್ರೆ ಸಮುದಾಯ ಅಂತ ಅದರ ಅರ್ಥ. ಯಾವ ಕರ್ಮಗಳ ಸಮುದಾಯ ಮತ್ತೆ ಯಾವ ಕರ್ಮದ ಸಮುದಾಯದಿಂದ ಯಾವ ಅಧಿಕಾರಿ ದೇವಾದಿ ರೂಪವನ್ನು ಪಡ್ಕೋತಾನೆ ಅಂತಿದೆ. ಸಂಸ್ಕೃತದ ಶಬ್ದಗಳಿಗೆಲ್ಲ ಅರ್ಥ ಏನೋ ಆಗಿಬಿಡ್ತದೆ, ಆದರೆ ಅದು ಏನನ್ನು ಹೇಳ್ತದೆ ಅಂತಂದ್ರೆ ಭಾವಾರ್ಥವೇ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಆಚಾರ್ಯರು ಅದಕ್ಕೊಂದಿಷ್ಟು ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಆದ್ದರಿಂದ ಅದರ ಒಂದು ಅರ್ಥ ನಮಗೆ ತಕ್ಕ ಮಟ್ಟಿಗೆ ಗ್ರಹಣಕ್ಕೆ ಬರ್ತದೆ. ಜೀವೇ ಕರ್ಮ ಸಮಾವಾಪ ಪರಮೇಶ್ವರೇಣ ಗೃಹ್ಯತೆ ಅಂತ ಬರೀತಾರೆ ಆಚಾರ್ಯ. ನಾನು ಈ ಮೊದಲು ಓದಿದ್ದು ಶ್ರೀಧರದ ವ್ಯಾಖ್ಯಾನದಲ್ಲಿ ಬಂದಿರುವಂತಹ ವಿಚಾರವನ್ನು. ವೀರರಾಘವರು ಹೇಳ್ತಾರೆ ಕರ್ಮ ಸಮಾವಾಪ ಅಂದ್ರೆ ಕರ್ಮಣ ನಿಷ್ಪಾದನ. ಯಸ್ಮಿನ್ ಕರ್ಮ ಸಮಾವಾಪ ಅಂತಿದೆ. ಯಸ್ಮಿನ್ ಅಂದ್ರೆ ಯಾವ ದೇಶದಲ್ಲಿ, ಯಸ್ಮಿನ್ ಅಂದ್ರೆ ಎಲ್ಲಿ ಅಂತ ಅರ್ಥ. ಎಲ್ಲಿ ಅಂದ್ರೆ ಜೀವನಲ್ಲೂ ಆಗಬಹುದು, ಮತ್ತೆ ಯಾವ ಕಾಲದ, ಒಂದು ಕಾಲದಲ್ಲಿ ಅಂತ ಆಗಬಹುದು, ಒಂದು ದೇಶದಲ್ಲಿ ಅಂತ ಆಗಬಹುದು, ಅದು ಏನೂ ಆಗಬಹುದು. ಆದ್ರಿಂದ ಈ ಯಸ್ಮಿನ್ ಅಂದ್ರೆ ಪರಿಣಾಮೆ, ಯಾವ ಪರಿಣಾಮದ ಮಧ್ಯದಲ್ಲಿ ಅಂತ ಅರ್ಥ ಬರೀತಾರೆ ಶ್ರೀಧರರು. ಯಾವ ದೇಶದಲ್ಲಿ ಅಂತ ಅರ್ಥ ಬರೀತಾರೆ ವೀರರಾಘವರು.
ಯಸ್ಮಿನ್ ಅಂದರೆ ದೇವಾದಿ ರೂಪದಲ್ಲಿ ಅಂತ ಅರ್ಥ ಬರೀತಾರೆ ರಾಧಾಕೃಷ್ಣರು. ಇಲ್ಲಿ ಯಸ್ಮಿನ್ ಅಂತ ಶಬ್ದ ಇದೆಯಲ್ಲ, ಇದು ಕೆಲದಕ್ಕೂ ಕೂಡ ಕಸ್ಮಿನ್ ಅಂತ ಅದರ ಅರ್ಥ. ಈ ಹಿಂದೆ ಭಾಗವತ ತಾತ್ಪರ್ಯದಲ್ಲೇ ಒಂದೆರಡು ಕಡೆ ನಾವು ನೋಡಿದ್ದೀವಿ. ಈ ಸಾಮಾನ್ಯವಾಗಿ ಯಸ್ಮಿನ್ ಅಂತ ಬಂದರೆ ಅದಕ್ಕೆ ತಸ್ಮಿನ್ ಅನ್ನುವಂಥ ಮತ್ತೊಂದು ಶಬ್ದ ಹೊಂದಿಕೊಂಡಿರ್ತದೆ. ಇಂಗ್ಲಿಷ್ನಲ್ಲಿ ಯಸ್ಮಿನ್ ಮತ್ತೆ ಯಹ ಈ ಕೆಲದಕ್ಕೂ ಕೂಡ ವಿಚ್ ಅನ್ನೋ ಶಬ್ದ ಪ್ರಯೋಗ ಮಾಡ್ತಾರೆ. ಹೀಗೆ ಹಿಂದಿಯಲ್ಲಿ ಅದಕ್ಕೆ ಜೋ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡ್ತಾರೆ. ಅದು ಬಂದಮೇಲೆ ಮತ್ತೆ ಯಸ್ಮಿನ್ ತಸ್ಮಿನ್ ಯಹ ಸಹ ಜೋ ವೋ ವಿಚ್ ಮತ್ತೆ ದಾಟ್ ಅಂತ ಹೀಗೆಲ್ಲ ಶಬ್ದ ಪ್ರಯೋಗ ಇರಬೇಕು. ಕನ್ನಡದಲ್ಲಿ ಈ ಎರಡು ಥರದ ಶಬ್ದಗಳಿಲ್ಲ. ಯಾರು ಬಂದ್ರು ಮನೆಗೆ ಅಲ್ಲಿಯೂ ಯಾರು ಅಂತಲೇ ಶಬ್ದ ಪ್ರಯೋಗ ಮಾಡ್ತೇವೆ. ಯಾರು ಬುದ್ಧಿವಂತರೋ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ತಾರೆ ಅನ್ನುವಲ್ಲಿ ಕೂಡ ಯಾರು ಅಂತಲೇ ಶಬ್ದ ಪ್ರಯೋಗ ಮಾಡ್ತೇವೆ. ಸಂಸ್ಕೃತದಲ್ಲಿ ಮಾತ್ರ ಯಹ ಅನ್ನೋ ಶಬ್ದ ಒಂದು ಬೇರೆ ಇದೆ, ಕಹ ಅನ್ನೋ ಶಬ್ದ ಬೇರೆ ಇದೆ. ಪ್ರಶ್ನೆ ಮಾಡುವಾಗ ಕಹ ಅಂತ ಅನ್ನೋದನ್ನು ಪ್ರಶ್ನೆ ಕೇಳಬೇಕು. ಯಹ ಅಂತ ಬಂದಾಗ ಯಹ ಸಹ ಯತ್ರ ತತ್ರ ಯಸ್ಮಿನ್ ತಸ್ಮಿನ್ ಹೀಗೆಲ್ಲ ಅದೊಂದು ಸಂಬಂಧಿ ಶಬ್ದ. ಯಹ ಅನ್ನೋ ಶಬ್ದ ಇಂಗ್ಲಿಷಿನಲ್ಲಿ ಹಿಂದಿಯಲ್ಲಿ ಹೇಗೋ ಹಾಗೆ ಸಂಸ್ಕೃತದಲ್ಲಿ ಕೂಡ. ಕನ್ನಡದಲ್ಲಿ ಮಾತ್ರ ಎರಡಕ್ಕೂ ಪ್ರಶ್ನಕ್ಕೂ ಮತ್ತು ಅಂಥ ಎತ್ತರಕ್ಕೂ ತತ್ರ ಇತ್ಯಾದಿ ವ್ಯವಹಾರಗಳಿಗೂ ಕೂಡ ಒಂದೇ ಶಬ್ದ ಇರ್ತದೆ. ಸಂಸ್ಕೃತದಲ್ಲಿ ನಾವು ಇಲ್ಲಿವರೆಗೆ ಕಲಿತ ಸಂಸ್ಕೃತ ಎಲ್ಲ ಹಾಗಿತ್ತು. ಆದರೆ ಭಾಗವತ ತಾತ್ಪರ್ಯದಲ್ಲಿ ಈಗಾಗಲೇ ಒಂದು ಕಡೆ ಎರಡು ಕಡೆ ಅದು ಬಂದಿದೆ. ಕಹ ಅನ್ನೋ ಶಬ್ದವನ್ನು ನಾವು ಪ್ರಶ್ನೆ ಎಂಬ ಅರ್ಥದಲ್ಲಿ ಎಲ್ಲೆಲ್ಲಿ ಪ್ರಯೋಗ ಮಾಡ್ತೀವಲ್ಲ, ಹಾಗೇನೆ ಯಹ ಅನ್ನೋ ಶಬ್ದವನ್ನು ಕೂಡ ಪ್ರಯೋಗ ಮಾಡ್ತಿರ್ತಾರೆ. ಅದಕ್ಕಾಗಿಯೇ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಯಸ್ಮಿನ್ ಅಂದ್ರೆ ಕಸ್ಮಿನ್. ಯಸ್ಮಿನ್ ಕರ್ಮ ಸಮಾವಾಪ, ಕರ್ಮ ನಡೆಯುವುದು ಎಲ್ಲಿ, ಕರ್ಮದ ಉತ್ಪತ್ತಿ ಆಗುವುದು ಎಲ್ಲಿ ಅಂತ ಅದರ ಅರ್ಥ. ಆದ್ರಿಂದ ಯಸ್ಮಿನ್ ಅಂತ ಬಂದ್ಮೇಲೆ ಮತ್ತೆ ತಸ್ಮಿನ್ ಅಂತ ಬರಬೇಕಾಗಿಲ್ಲ. ಕಸ್ಮಿನ್ ಕರ್ಮ ಸಮಾವಾಪ ಅಂತ ಕೇಳಿದ ಹಾಗೆ ಅದರ ಅರ್ಥ. ಯಥಾ ಏನ ಉಪಗೃಹ್ಯತೆ, ಏನ ಅಂದ್ರೆ ಕೇನ, ಯಾವ ಪರಮಾತ್ಮನಿಂದ ಅದು ಸ್ವೀಕಾರ ಮಾಡಲ್ಪಡ್ತದೆ. ಇವೆಲ್ಲ ಅವನ ಪ್ರಶ್ನೆಗಳು. ಗುಣಾನಾಂ ಗುಣಿನಾಂ ಚೈವ ಪರಿಣಾಮ ಸುವಿಸ್ತರಂ ಅಂತ ಅದರ ಮುಂದಿನ ಶಬ್ದ. ಹಾಗೆ ಯಥಾ ಅಂದ್ರೆ ಕಥಂ ಅಂತ ಅರ್ಥ. ಕರ್ಮ ಸಮಾವಾಪ ಕರ್ತ, ಕರ್ಮವನ್ನು ಮಾಡುವವನು ಯಾರು ಅಂತ ಇದು ಅರ್ಥ. ಅದಕ್ಕೆ ಸತ್ವಾದಿ ಗುಣಾನಾಂ ಪರಿಮಾಣಂ ಗುಣಿನಾಂ ಮಹದಾದಿ ಜೀವಾನಾಂ ಸಾಮರ್ಥ್ಯ ಪರಿಮಾಣಂ, ಇದೆಲ್ಲ ವಿಜಯಧ್ವಜರು ಬರೆದಿರುವಂತಹ ಅರ್ಥಗಳು. ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಹೇಳಿ ಅಂತ ಅವನ ಪ್ರಶ್ನೆ. ಅದಕ್ಕೆ ಆಚಾರ್ಯ ಭಾಗವತ ತಾತ್ಪರ್ಯ ಹೀಗಿದೆ, ನಾನು ಈಗಾಗಲೇ ಆ ವಾಕ್ಯ ಓದಿದ್ದೆ. ಜೀವೇ ಕರ್ಮ ಸಮಾವಾಪ, ಜೀವನಲ್ಲೇ ಕರ್ಮದ ಉತ್ಪತ್ತಿ ಆಗುವುದು. ಜೀವನ ಸ್ವರೂಪ ದೇಹದಲ್ಲಿ ಅಥವಾ ಅದರ ಲಿಂಗದೇಹ, ನಿರುದ್ಧ ದೇಹ, ಭೌತ ದೇಹ, ಮುಖ್ಯವಾಗಿ ಭೌತ ದೇಹ ಅಂತ ಅನ್ನೋದು ಸಾಧನೆಗೆ ಕಾರಣ ಇದೆ. ಸರ್ವಾರ್ಥ ಸಂಭವೋ ದೇಹ ಅಂತ ಇದನ್ನು ಕರೀತಾರೆ. ಈ ದೇಹನೇ ನಮ್ಮೆಲ್ಲ ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ಸಾಧಕ. ಹೀಗೆ ಜೀವ ಈಶ್ವರ ಸೇವಾ ರೂಪಂ ಕರ್ಮ ಕರೋತಿ, ಜೀವ ಈಶ್ವರ ಸೇವಾ ರೂಪವಾಗಿ ಕರ್ಮ ಮಾಡ್ತಾನೆ. ಅದನ್ನು ಈಶ್ವರ ತನ್ನ ಪೂಜಾ ರೂಪವಾಗಿ ಗೃಹಾತಿ, ಸ್ವೀಕಾರ ಮಾಡ್ತಾನೆ. ಇದು ಅದರ ಉತ್ತರ ಎಲ್ಲ ಇನ್ನೂ ಮುಂದೆ ಬರೋದಿದೆ. ಅದಕ್ಕೆ ಈ ಮೊದಲು ಪ್ರಶ್ನವನ್ನು ಹೀಗೆ ಕೇಳಿದ್ದ ನಾನು. ಸಮಾವಾಪ ಅಂದ್ರೆ ಸಮ್ಯಕ್ ಆವಾಪ ಅಂತ ಅರ್ಥ. ಅದಕ್ಕೆ ಸಂಗ್ರಹ ಅಂತ ಅರ್ಥ ಬರೆದಿದ್ದಾರೆ ಯಾದವಾರರು. ಕರ್ಮದ ಸಂಗ್ರಹವನ್ನು ಮಾಡುವವನು ಯಾರು ಅಂತ. ಕರ್ಮ ಸಂಗ್ರಹಕರ್ತ ಕಹ, ಸೃಷ್ಟಿಗೆ ಬಂದಾಗಿನಿಂದಲೂ ದೊಡ್ಡ ಪ್ರಮಾಣದ ಕರ್ಮದ ಸಂಗ್ರಹವನ್ನು ಮಾಡಿ ಇಟ್ಕೊಂಡಿದ್ದಾನಲ್ಲ, ಇವನು ಯಾರು? ಜೀವ ಅಂತ ಅದ್ರ ಉತ್ತರ. ಆ ಕರ್ಮವನ್ನು ಯಾವ ಸ್ವಾಮಿ ಯಾವ ರೀತಿಯಿಂದ ಸ್ವೀಕಾರ ಮಾಡ್ತಾನೆ? ಏನ ಕೇನ ಸ್ವಾಮಿನ, ಏನ ಅನ್ನೋದಕ್ಕೆ ಕೇನ ಅಂತ ಅರ್ಥ. ಇಲ್ಲಿ ಸಮಾವಾಪ ಅಂತ ಶಬ್ದ ಇದೆಯಲ್ಲ, ಸಮಾವಾಪ ಅಂದ್ರೆ ಸಂಗ್ರಹ ಅಂತ ಅರ್ಥ ಬರೆದಿದ್ದಾರಲ್ಲ ಯಾದವಾರರು.
ಇವೆಲ್ಲ ಬಹಳ ಉತ್ತಮವಾದ ಅರ್ಥವೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಸಮಾವಾಪ ಅಂತನ್ನುವುದಕ್ಕೆ ಬಿತ್ತುವುದು ಅಂತ ಕೂಡ ಒಂದು ಅರ್ಥ ಆಗುವುದು. ಬೀಜಾವಾಪ ಅಂತ ಶಬ್ದ ಪ್ರಯೋಗ ಮಾಡ್ತಿರ್ತಾರೆ. ಆವಾಪ ಅಂದ್ರೆ ಬಿತ್ತುವುದು. ವಪ ಬೀಜ ಸಂತಾನೆ ಅಂತ ಧಾತು. ಹಾಗಾಗಿ ವಾಪಹ ಅಥವಾ ಅವಾಪಹ ಅಥವಾ ಸಮಾವಾಪಹ ಅಂತ ಶಬ್ದ ಪ್ರಯೋಗ ಮಾಡಿದ್ರೆ ಬಿತ್ತುವುದು ಅಂತ ಕೂಡ ಒಂದು ಅರ್ಥ ಆಗಬಹುದು. ಬಿತ್ತುವುದು ಅಂತ ಅರ್ಥ ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಯಾಕೆಂದ್ರೆ ನಾವು ಇದನ್ನ ಈ ಹಿಂದೆ ಕೇಳಿದ್ದೇವೆ, ಕರ್ಮ ಅನ್ನೋದೊಂದು ಬೀಜ ಇದ್ದಂತೆ. ಒಂದು ಸಾರಿ ಅದನ್ನು ಬಿತ್ತಿದ್ರೆ ಅದು ಮತ್ತೆ ಇನ್ನಷ್ಟು ಧಾನ್ಯಗಳನ್ನು ಕೊಡ್ತಾ ಹೋಗ್ತದೆ. ನಾವು ಒಂದಿಷ್ಟು ನಿರ್ದಿಷ್ಟ ಭೂಮಿಯಲ್ಲಿ ಒಂದಿಷ್ಟು ಬೀಜಗಳನ್ನು ಬಿತ್ತುತ್ತೇವೆ. ಒಂದು 10 ಕಿಲೋ ಬೀಜ ಬಿತ್ತಿದ್ರೆ ಅದೊಂದು 1000 2000 ಕಿಲೋ ಧಾನ್ಯವಾಗಿ ಪರಿಣಮಿಸ್ತದೆ. ಅದನ್ನೇ ನಾವು ಮತ್ತೆ ತಿನ್ನುವುದು. ಅದರಲ್ಲೇ ಒಂದಿಷ್ಟು ಬೀಜವನ್ನು ಮತ್ತೆ ತೆಗೆದಿಟ್ಕೋತೀವಿ ಮುಂದಿನ ಬೆಳೆಗೆ. ನಮಗಿದು ಬೀಜ ಬೆಳೆ ಅದರ ಸಂಬಂಧದಲ್ಲಿ, ಅದರ ಉದಾಹರಣೆಯಲ್ಲಿ ನಮಗಿದು ಗೊತ್ತಿದೆ. ಇಲ್ಲಿ ನಾವೇನು ಕರ್ಮಗಳನ್ನು ಮಾಡ್ತೀವಿ, ಈ ಕರ್ಮಗಳೇ ನಮ್ಮ ಮುಂದಿನ ಜನ್ಮಗಳಿಗೆ ಕಾರಣ ಆಗೋದು. ಗೀತಾ ಪ್ರಸ್ಥಾನ ಮೊದಲಾದ ಕಡೆ ಅದು ಬಂದಿದೆ. ಅದಕ್ಕಾಗಿ ಈ ಅರ್ಥ ನಾನು ಹೇಳ್ತಿದ್ದೇನೆ. ಆ ಚತುರ್ದಶಮಾದ್ವರ್ಷಾತ್ ಕರ್ಮಾಣಿ ನಿಯಮೇನತು ದಶಾವರಾಣಾಂ ಜನ್ಮಾನಾಂ ಕಾರಣಾನಿ ಕರೋತ್ಯಯಂ ಅಂತ. 14 ವರ್ಷ ಆದಮೇಲೆ ಮನುಷ್ಯನಿಗೆ ತನ್ನ ಕರ್ಮಗಳ ಕುರಿತು ಒಂದು ಜವಾಬ್ದಾರಿ ಬರ್ತದೆ. ಮುಂದೆ ಆ 14 ವರ್ಷಗಳ ಆದ ಮೇಲೆ ಅವನೇನು ಕರ್ಮಗಳನ್ನು ಮಾಡ್ತಾನೆ, ಅವು ಆತನ ಮುಂದಿನ 10 ಜನ್ಮಗಳ ಹುಟ್ಟಿಗೆ ಕಾರಣ ಆಗ್ತದೆ. ಯಾವತ್ತೂ ಕೂಡ ಕರ್ಮ ಬರುವುದು, ಒಂದು ನಿರ್ದಿಷ್ಟ ಕರ್ಮವನ್ನು ನಾವು ಮಾಡುವುದು, ಅದರ ಫಲವಾಗಿ ಒಂದು ನಿರ್ದಿಷ್ಟ ಜನ್ಮವನ್ನು ನಾವೆಲ್ಲ ಪಡ್ಕೋತಿರ್ತೇವೆ. ಇದೆಲ್ಲವೂ ಆಗುವುದು 14ನೇ ವರ್ಷದ ನಂತರ. 14ನೇ ವರ್ಷಕ್ಕಿಂತ ಮುಂಚೆ ಅವನಿಗೆ ಕರ್ಮದ ಜವಾಬ್ದಾರಿ ಇರೋದಿಲ್ಲ. ಇದೊಂದು ಜನ್ಮದಲ್ಲಿ, ಇವತ್ತು ನನಗೇನೊಂದು ಜನ್ಮ ಸಿಕ್ಕಿದೆ, ಇದೊಂದು ಜನ್ಮದಲ್ಲಿ ನಾನು ಮುಂದಿನ 14 ಜನ್ಮಗಳಿಗೆ ಸಾಕಾಗುವಷ್ಟು 10 ಜನ್ಮಗಳಿಗೆ ಸಾಕಾಗುವಷ್ಟು ಕರ್ಮಗಳನ್ನು ಮಾಡ್ತೇನೆ. ಆದ್ದರಿಂದ ನಾನು ಮಾಡುವ ಕರ್ಮ ಎಲ್ಲವೂ ಕೂಡ ಒಂದು ಬೀಜ ಇದ್ದಂತೆ ಅಂತ ಅದರ ಅಭಿಪ್ರಾಯ. ಯಸ್ಮಿನ್ ಕರ್ಮ ಸಮಾವಾಪ ಅಂದ್ರೆ, ಹಾಗಾದ್ರೆ ಬೀಜವನ್ನು ಬಿತ್ತುವವನು ಈ ಜೀವನೇ. ಎಲ್ಲಿ ಬಿತ್ತುವುದು ಅಂದ್ರೆ ತನ್ನಲ್ಲಿಯೇ ತಾನು ಬಿತ್ತಿಕೊಳ್ಳುವುದು. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ವಿಧೀಯತೆ. ಈ ಶರೀರಕ್ಕೆ ಕ್ಷೇತ್ರ ಅಂತಂತಾರೆ, ನಮಗದೆಲ್ಲ ಗೊತ್ತಿದೆ. ನಾವು ಯಾವತ್ತೂ ಕೂಡ ಬೀಜವನ್ನು ಬಿತ್ತಬೇಕಾದದ್ದು, ಬೇಸಾಯ ಮಾಡಬೇಕಾದದ್ದು ಕ್ಷೇತ್ರದಲ್ಲಿಯೇ. ಹಾಗೆ ಈ ಶರೀರವೆಂಬ ಕ್ಷೇತ್ರದಲ್ಲಿ ನಾವು ಕರ್ಮಗಳೆಂಬ ಬೀಜಗಳನ್ನು ಬಿತ್ತಬೇಕಾಗಿದೆ. ಇಲ್ಲಿ ಈ ಶರೀರ ಇದೊಂದು ಜನ್ಮ ಅಂತ ನಾವು ಹೀಗೆ ಸಮೀಕರಿಸಿಕೊಂಡು ನೋಡಿದರೆ, ಈ ಜನ್ಮವೇ ಈ ಶರೀರ, ಈಗ ಸಮೀಕರಿಸಿಕೊಂಡು ವಿಚಾರ ಮಾಡಿದರೆ ನಮಗೊಂದು ಈಗೊಂದು ಜನ್ಮ ಏನು ಬಂದಿದೆಯಲ್ಲ, ಇದು ಈಗ ಒಂದು 70-80 ವರ್ಷದ 60-70 ವರ್ಷದ ಒಂದು ಜನ್ಮ. ಇದು ನಮ್ಮ ಒಟ್ಟಾರೆ ಸಾಧನಾ ಜೀವನ ಅಂತ ಒಂದಿದೆ. ಸೃಷ್ಟಿಗೆ ಬಂದಾಗಿನಿಂದ ಮುಕ್ತಿಗೆ ಹೋಗುವವರೆಗೂ ಒಂದು ಸಾಧನೆಯ ಜೀವನ, ಲಾಂಗ್ ಲೈಫ್ ಹೊಂದಿದೆ. ಆ ಜನ್ಮವೇ, ಆ ಜೀವನವೇ ನಮ್ದೊಂದು ಕ್ಷೇತ್ರ, ನಿಜವಾದ ಕ್ಷೇತ್ರ. ಅಲ್ಲಿ ನಾವು ಕರ್ಮಗಳನ್ನು ಬಿತ್ತುತ್ತಾ ಹೋಗ್ತೇವೆ, ಅವು ಫಲ ಕೊಡ್ತಾ ಹೋಗ್ತವೆ. ಹೀಗೊಂದು ಅರ್ಥ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ ಅಂತ ನನ್ನ ಆಲೋಚನೆ. ಮತ್ತೆ ಆ ಬೀಜವನ್ನ ಬಿತ್ತಿ ಆದಮೇಲೆ ಅದರ ಫಸಲು ಸ್ವೀಕಾರ ಮಾಡುವವನು ಯಾರು? ಭಗವಂತನೇ ಸ್ವೀಕಾರ ಮಾಡುವವನು. ನಾವೇನು ಅನ್ನ ಇತ್ಯಾದಿ ಪದಾರ್ಥಗಳನ್ನು ಅಡಿಗೆ ಮಾಡ್ತೀವಲ್ಲ, ಅಡಿಗೆ ಮಾಡಿದ ಮೇಲೆ ಅದನ್ನು ಉಣ್ಣುವವರು ಯಾರು? ಮೊದಲು ಭಗವಂತ ಉಣ್ತಾನೆ, ಆಮೇಲೆ ನೈವೇದ್ಯ ರೂಪದಲ್ಲಿ ಅವನು ಉಂಡ ಮೇಲೆ ನಾವು ಉಣ್ತೇವೆ. ಹಾಗೆ ನಾವು ಮಾಡಿದ ಈ ಕರ್ಮಗಳ ಫಲವನ್ನು ಮೊದಲು ಸ್ವೀಕಾರ ಮಾಡುವವನು ಯಾರು? ಭಗವಂತ. ಆಮೇಲೆ ನಾವು ಸ್ವೀಕಾರ ಮಾಡೋದು. ಕಾಠಕೋಪನಿಷತ್ನಲ್ಲಿ ಹಾಗೊಂದು ಮಂತ್ರನೇ ಇದೆ.
ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಪಂಚಾಗ್ನೇಯೋ ಯತ್ರ ತ್ರಿನಾಚಿಕೇತ ಛಾಯಾತಪೌ ಬ್ರಹ್ಮವಿದೋ ವದಂತಿ ಅಂತ. ಸುಕೃತಸ್ಯ ಲೋಕೆ, ಯಾವುದೋ ಒಂದು ಕರ್ಮದ ಫಲವಾಗಿ, ಅದರಲ್ಲೂ ಪುಣ್ಯದ ಫಲವಾಗಿ ಈ ಒಂದು ಜನ್ಮ ಬಂದಿದೆ. ಈ ಜನ್ಮ, ಈ ದೇಹ ನಮಗೆ ಪ್ರಾಪ್ತ ಆಗಿದೆ. ಇದರಲ್ಲಿ ಈ ಜೀವ ಇರುವುದಲ್ಲದೇನೆ ಮುಖ್ಯವಾಗಿ ಭಗವಂತನ 2 ರೂಪಗಳಿವೆ. ಗುಹಾಂ ಪ್ರವಿಷ್ಟವು, ಜೀವನ ಹೃದಯ ಗುಹಾದಲ್ಲಿ ಆ 2 ರೂಪಗಳಿವೆ. ಅಲ್ಲಿ ಮುಖ್ಯ ಪ್ರಾಣ ಇದ್ದಾನೆ, ಮುಖ್ಯ ಪ್ರಾಣನೊಳಗೆ ಆ ರೂಪಗಳಿವೆ. ಛಾಯಾತಪವು ಬ್ರಹ್ಮವಿದೋ ವದಂತಿ, ಜ್ಞಾನಿಯಾದವನಿಗೆ ಸುಖ ಕೊಡ್ತವೆ ಆ ರೂಪಗಳು, ಹಾಗೆ ಅಜ್ಞಾನಿಯಾದವನಿಗೆ ದುಃಖ ಕೊಡ್ತವೆ ಆ ರೂಪಗಳು ಅಂತ ಅಲ್ಲಿ ಬಂದಿದೆ. ಆತ್ಮಾನ್ ಅಂತರಾತ್ಮೇತಿ ಹರಿಹಿ ಏಕ ಏವ ದ್ವಿಧಾ ಸ್ಥಿತಃ ನಿವಿಷ್ಟೋ ಹೃದಯೇ ನಿತ್ಯಂ ರಸಂ ಪಿಬತಿ ಕರ್ಮಜಂ. ಆಚಾರ್ಯರು ಇದನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಗುಹಾಧಿಕರಣದಲ್ಲಿ ವರ್ಣನೆ ಮಾಡ್ತಾರೆ. ಆತ್ಮ ಮತ್ತು ಅಂತರಾತ್ಮ ಎಂಬ 2 ರೂಪವನ್ನು ತಾಳಿ ಒಬ್ಬನೇ ಭಗವಂತ ನಮ್ಮ ಹೃದಯದಲ್ಲಿರ್ತಾನೆ. ಮತ್ತು ಕರ್ಮಜಂ, ನಾವು ಈ ಕರ್ಮವನ್ನು ಏನು ಮಾಡ್ತೀವಲ್ಲ, ಪ್ರತಿನಿತ್ಯ ಕರ್ಮಗಳನ್ನು, ಆ ಕರ್ಮದ ಫಲವನ್ನ ಅವನೇ ಸ್ವೀಕಾರ ಮಾಡೋದು, ಅದರ ಆನಂದವನ್ನ ಅಂತ ಅದಕ್ಕೆ ಅರ್ಥ ಮಾಡ್ತಾರೆ. ಹೀಗೆ ನಿತ್ಯ ನಾವು ಏನು ಆಹಾರ ಪದಾರ್ಥಗಳನ್ನು ಬೇಯಿಸಿ ಅದನ್ನು ಭಗವಂತನಿಗೆ ನಿವೇದಿಸಿ ಆಮೇಲೆ ಸ್ವೀಕಾರ ಮಾಡ್ತೀವಲ್ಲ, ಹಾಗೆ ಅನೇಕ ಥರದ ಕರ್ಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಆ ಶುಭ ಕರ್ಮದ ಫಲವನ್ನ ಆ ಭಗವಂತ ಸ್ವೀಕಾರ ಮಾಡ್ತಾನೆ. ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸ ಹರಿಃ ಪಿಬೇತ್. ಅಶುಭವನ್ನು ಯಾವುದು ಸ್ವೀಕಾರ ಮಾಡೋದಿಲ್ಲ, ಶುಭವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ, ಆನಂದವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ದುಃಖ ಏನಾದರೂ ಆಗುವುದಿದ್ರೆ ಜೀವನಿಗಾಗ್ತದೆ ಅಂತ ಅದರ ಅಭಿಪ್ರಾಯ. ಹೀಗೆ ಭಗವಂತ ಆತ್ಮ ಮತ್ತು ಅಂತರಾತ್ಮ ಎಂಬ 2 ರೂಪದಿಂದ ಇದ್ದು ಅದನ್ನು ಉಪಗ್ರಹಣ ಮಾಡ್ತಾನೆ, ಕರ್ಮದ ಫಲವನ್ನು. ಮತ್ತೆ ಅದರ ಬೀಜ ಬಿತ್ತುವುದು ಜೀವನೇ ಬಿತ್ಕೋತಾನೆ. ಆ ಬಿತ್ತಲಿಕ್ಕೆ ಭಗವಂತನ ಅನುಗ್ರಹ ಬೇಕು, ಅದು ವಿಷಯ ಬೇರೆ. ಅಂತೂ ಆ ಬಿತ್ತಿದ ಬೀಜ, ಆ ಬಿತ್ತನೆಗೆ ಅಧಿಕಾರಿ, ಮತ್ತೆ ಅದರ ಫಲವನ್ನು ನಾಳೆ ಸುಖ ದುಃಖ ಮೊದಲಾದ ಫಲವನ್ನು ಉಣ್ಣಬೇಕಾದ ಜವಾಬ್ದಾರಿ ಇರುವುದು ಜೀವನಿಗೆ. ಪುರೋಹಿತನಾದವನೊಬ್ಬ ಯಜಮಾನನ ಮೂಲಕ ಒಂದು ಯಜ್ಞ ಮಾಡಿಸಿದಂತೆ ಈ ಜಗತ್ತಿನ ಒಡೆಯನಾದಂತಹ ಭಗವಂತ ಈ ಜೀವನ ಮೂಲಕ ಅವನದೇ ಆದ ಈ ಕ್ಷೇತ್ರದಲ್ಲಿ ಕರ್ಮದ ಬೀಜವನ್ನು ಬಿತ್ತಿಸ್ತಾನೆ. ಅದರ ಫಲವನ್ನು ತಾನು ಸ್ವೀಕಾರ ಮಾಡಿ ಅವನಿಗೆ ಕೊಡ್ತಾನೆ. ಉಂಡುಣಿಸುವನು ಅಂತ ದಾಸರು ಹೇಳುವುದು ಇದನ್ನೇ. ಮುಂದಿನ ಅರ್ಧದಲ್ಲಿ ಗುಣಾನಾಂ ಗುಣಿನಾಮ್ ಅಂತಿದೆ. ಅದಕ್ಕೆ ಗುಣಿನಾಮ್ ಅನ್ನೋದಕ್ಕೆ ಮಹದಾದಿ ಜೀವಾನಾಮ್ ಅಂತ ಅರ್ಥ ಬರೀತಾರೆ ಆಚಾರ್ಯರು. ಗುಣಿಗಳು ಅಂದ್ರೆ ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದ ತತ್ವಾಭಿಮಾನಿ ದೇವತೆಗಳು ಅಂತ ಅರ್ಥ. ಹಾಗಾದ್ರೆ ಗುಣಗಳು ಅಂದ್ರೆ ಮಹದಾದಿ ತತ್ವಗಳು ಅಂತ ಅರ್ಥ. ಈ ಮಹದಾದಿ ತತ್ವಗಳ ಮತ್ತು ಅದರ ಅಭಿಮಾನಿ ದೇವತೆಗಳ ವ್ಯಾಪ್ತಿ ಎಷ್ಟು, ಅವರ ಸಾಮರ್ಥ್ಯ ಎಷ್ಟು, ಇದೆಲ್ಲವನ್ನೂ ವರ್ಣನೆ ಮಾಡಿರಿ ಅಂತ ಅವನ ಪ್ರಶ್ನದ ತಾತ್ಪರ್ಯ. ಇವೆಲ್ಲ ಪ್ರಶ್ನೆಗಳಿಗೂ ಕೂಡ ಮುಂದೆ ಯಥೋಚಿತವಾಗಿ ಉತ್ತರ ಹೇಳ್ತಾ ಹೊರಟಿದ್ದಾರೆ ಶುಕಾಚಾರ್ಯರು. ಅದರಲ್ಲಿ ಈ ದೇವತೆಗಳ ತಾರತಮ್ಯದ ವಿಷಯದಲ್ಲಿ 5ನೇ ಸ್ಕಂದದಲ್ಲಿ 5ನೇ ಅಧ್ಯಾಯದ 22ನೇ ಶ್ಲೋಕ ಹೊಂದಿದೆ. ಹೀಗೆ ಭಾಗವತದ ಆ 5ನೇ ಸ್ಕಂದದಲ್ಲಿ 5ನೇ ಅಧ್ಯಾಯದಲ್ಲಿ ಇದು ಋಷಭದೇವ ತನ್ನ ಮಕ್ಕಳಿಗೆ ಮಾಡಿದ ಉಪದೇಶ. ಭೂತೇಷು ವಿರುದ್ಧ್ಯ ಉದುತ್ತಮಾಯೇ ಸರೀಸೃಪಾಸ್ತೇಷು ಸುಬೋಧನಿಷ್ಠಾ ತಥೋ ಮನುಷ್ಯ ಪ್ರವರ ತಥೋಪಿ ಗಂಧರ್ವ ಸಿದ್ಧ ವಿಬುಧಾನುಗಾಯೇ. ಮುಕ್ತಿಯನ್ನು ಹೊಂದಬೇಕಂದ್ರೆ ಚೇತನ ತಾರತಮ್ಯದ ಜ್ಞಾನ ಬೇಕು. ಚೇತನಗಳಲ್ಲಿ ಈ ಸ್ಥಾವರ ಜೀವಗಳಿಗಿಂತ ಜಂಗಮ ಪ್ರಾಣಿಗಳು ಶ್ರೇಷ್ಠ. ವೃಕ್ಷಗಳು ಲತೆಗಳಿಗಿಂತ ಸಂಚಾರ ಮಾಡುವ ಪ್ರಾಣಿಗಳು ಶ್ರೇಷ್ಠ. ಅವುಗಳಲ್ಲೂ ಕೂಡ ಜ್ಞಾನವುಳ್ಳಂತಹ
ಪಶುಗಳು ಶ್ರೇಷ್ಠ. ಸ್ಥಾವರಕ್ಕಿಂತ ಚೇತನ ಪ್ರಾಣಿಗಳಿಗೆ ಜ್ಞಾನ ಇರ್ತದೆ. ಆ ಚೇತನಗಳಲ್ಲೂ ಕೂಡ ಎಲ್ಲ ಚೇತನಗಳಿಗೂ ಹೆಚ್ಚು ಜ್ಞಾನ ಇರೋದಿಲ್ಲ. ಕೆಲವು ಪಶುಗಳಿಗೆ ಹೆಚ್ಚಿನ ಜ್ಞಾನ ಇರ್ತದೆ. ಅವರಲ್ಲಿ ಮನುಷ್ಯರು ಶ್ರೇಷ್ಠರು. ಮನುಷ್ಯರಿಗಿಂತಲೂ ಗಂಧರ್ವ, ಸಿದ್ಧ ಮೊದಲಾದ ದೇವಾನುಚರರು ಶ್ರೇಷ್ಠರು. ದೇವಾಸುರೇಭ್ಯೋ ಮಘವಾನ್ ಪ್ರಧಾನ. ದೇವತೆಗಳು ಮತ್ತು ಅವರ ಅನುಚರರು ಅವರೆಲ್ಲರಿಗಿಂತ ಇಂದ್ರ ಶ್ರೇಷ್ಠ. ಅಲ್ಲಿ ದೇವ ಅನುಚರರು ಗಂಧರ್ವರು ಮೊದಲಾದವರು ಏನಿರ್ತಾರೆ ಅವರಿಗಿಂತ ದೇವತೆಗಳು ಶ್ರೇಷ್ಠರು. ಆ ದೇವತೆಗಳಿಗಿಂತಲೂ ದಕ್ಷ ಪ್ರಜಾಪತಿ, ದಕ್ಷನಿಗಿಂತ ಇಂದ್ರ ಶ್ರೇಷ್ಠ, ಆ ಇಂದ್ರನಿಗಿಂತ ರುದ್ರ ಶ್ರೇಷ್ಠ. ದಕ್ಷಾದಯೋ ಬ್ರಹ್ಮಸುತಾಶ್ಚ ತೇಷಾಂ ಭವಃ ಪರಃ ಸೋಥ ವಿರಿಂಚ ವೀರ್ಯ ಸಮತ್ಪರೋಹಂ ದ್ವಿಜದೇವ ದೇವ. ಇಂದ್ರನಿಗಿಂತ ರುದ್ರ, ರುದ್ರನಿಗಿಂತ ಬ್ರಹ್ಮಶ್ರೇಷ್ಠ, ಆ ಬ್ರಹ್ಮನಿಗಿಂತ ನಾನು ಶ್ರೇಷ್ಠ. ಎಲ್ಲ ಜ್ಞಾನಿಗಳಿಗೆ ನಾನು ಆರಾಧ್ಯ ದೇವತೆ. ಹೀಗೆ ಋಷಭನಾಮಕನಾದ ಪರಮಾತ್ಮ ತನ್ನ ಬಗ್ಗೆ ತತ್ವವನ್ನ ತನ್ನ ಮಕ್ಕಳಿಗೆ ಉಪದೇಶ ಮಾಡ್ತಿದ್ದಾನೆ. ಮಹಾಭಾರತದಲ್ಲೂ ಹಾಗೊಂದು ಶ್ಲೋಕ ಇದೆ. ರುದ್ರಂ ಸಮಾಶ್ರಿತಾ ದೇವಾಹ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿತ್ ಉಪಾಶ್ರಿತಃ ಅಂತ. ಎಲ್ಲ ದೇವತೆಗಳು ರುದ್ರನನ್ನು ಅವಲಂಬಿಸಿದ್ದಾರೆ. ರುದ್ರ ಬ್ರಹ್ಮನನ್ನು ಅವಲಂಬಿಸಿದ್ದಾನೆ. ಬ್ರಹ್ಮ ನನ್ನನ್ನು ಅಂದರೆ ಪರಮಾತ್ಮನನ್ನು ಅವಲಂಬಿಸಿದ್ದಾನೆ ಅಂತ ಅಲ್ಲಿ ಕೃಷ್ಣ ಹೇಳ್ತಾನೆ. ನಾಹಂ ಕಂಚಿತ್ ಉಪಾಶ್ರಿತಃ, ನಾನು ಮಾತ್ರ ಯಾರನ್ನೂ ಅವಲಂಬಿಸಿಲ್ಲ. ಇದು ಅಲ್ಲಿ ಬರುವಂತಹ ವಿಚಾರ. ಆಚಾರ್ಯರು ದೇವಾಸುರೇಭ್ಯೋ ಭಗವಾನ್ ಇತ್ಯಾದಿ ಅಂತ ತಾರತಮ್ಯವನ್ನು ಮುಂದೆ 5ನೇ ಸ್ಕಂದದಲ್ಲಿ ಹೇಳ್ತಾರೆ ಅನ್ನೋದನ್ನು ಸೂಚನೆ ಮಾಡಿದ್ದಾರೆ. ಅದನ್ನು ನಾವಿಲ್ಲೀಗ ತಿಳ್ಕೊಳ್ಬೇಕು. ಹೀಗೆ 14ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರು ಇನ್ನ ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.